ನಿಮ್ಮ ಕ್ರಿಯೇಟಿನ್ ಕೂಡ ಈ ತರ ಕಲ್ಲಾಗಿದ್ಯಾ? ಇದನ್ನ ಯೂಸ್ ಮಾಡಬಹುದಾ? ಮತ್ತೆ ಇದನ್ನ ಹೇಗೆ ಸರಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋವನ್ನು ಸೇವ್ ಮಾಡಿ. ಜನರಲಿ ಇದು ಸೇಫ್, ಇದನ್ನ ಯೂಸ್ ಮಾಡಬಹುದು. ಇದು ಯಾಕಾಗುತ್ತಂದ್ರೆ ನಾವು ಲಿಡ್ ಅನ್ನು ಟೈಟ್ ಆಗಿ ಕ್ಲೋಸ್ ಮಾಡಲ್ಲ, ಅಥವಾ ಇದನ್ನು ಸ್ಟೋರ್ ಮಾಡುವ ಪ್ಲೇಸ್ ಅಲ್ಲಿ ತುಂಬಾ ಹೀಟ್ ಮತ್ತೆ ಮಾಯ್ಚರ್ ಇರುತ್ತೆ. ಸೊ ಇದನ್ನ ಯೂಸ್ ಮಾಡುವ ಮುಂಚೆ ಈ 3 ಟೆಸ್ಟ್ ಅನ್ನು ಮಾಡಿ. ಫಸ್ಟ್ ಇದು ಸ್ಮೆಲ್ ಟೆಸ್ಟ್. ಇದರ ಸ್ಮೆಲ್ ನಾರ್ಮಲ್ ಆಗಿರ್ಬೇಕು. ಏನಾದ್ರೂ ಕೆಟ್ಟ ಸ್ಮೆಲ್ ಬರ್ತಾ ಇದ್ರೆ ಇದು ಯೂಸ್ ಮಾಡ್ಲಿಕ್ಕೆ ಫಿಟ್ ಇಲ್ಲ. ಸೆಕೆಂಡ್, ಇದು ಇದ್ರಲ್ಲಿ ಯಾವ್ದಾದ್ರು ಫಂಗಸ್ ಬೆಳಿತಿದ್ಯಾ ಅಂತ ನೋಡ್ಬೇಕು. ಯಾವ್ದಾದ್ರು ಫಂಗಸ್ ಅಥವಾ ಮೋಲ್ಡ್ ಬೆಳಿತಾ ಇದ್ರೆ ಇದು ಯೂಸ್ ಮಾಡ್ಲಿಕ್ಕೆ ಫಿಟ್ ಇಲ್ಲ. ಥರ್ಡ್, ಇದ್ರ ಕಲರ್ ನಾರ್ಮಲ್ ಆಗಿರ್ಬೇಕು. ನೀವು ಫಸ್ಟ್ ಬೈ ಮಾಡಿದಾಗ ಯಾವ ಕಲರ್ ಇದೆ ಆ ಕಲರ್ ಇರಬೇಕು. ಕಲರ್ ಚೇಂಜ್ ಆದ್ರೆ ಇದು ಯೂಸ್ ಮಾಡ್ಲಿಕ್ಕೆ ಫಿಟ್ ಇಲ್ಲ. ಸೊ ಇದು 3 ಟೆಸ್ಟ್ ಪಾಸ್ ಆದ್ರೆ ಇದನ್ನ ಆರಾಮಾಗಿ ನೀವು ಯೂಸ್ ಮಾಡಬಹುದು. ಹಾಗಾದ್ರೆ ಇದನ್ನ ಹೇಗೆ ಸರಿ ಮಾಡೋದು? ಕೆಲವರು ಹೇಳ್ತಾರೆ ಡೈರೆಕ್ಟ್ ಬಿಸಿಲಿಗೆ ಇಡಿ ಅಂತ. ಈ ತಪ್ಪನ್ನು ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇದು ಹೀಟ್ ಸೆನ್ಸಿಟಿವ್ ಆಗಿರುತ್ತೆ. ಇದನ್ನ ಏನ್ ಮಾಡಬಹುದು ಅಂದ್ರೆ ಲಿಡ್ ಅನ್ನು ಟೈಟ್ ಆಗಿ ಕ್ಲೋಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡಿ ಒಂದು 10 ಮಿನಿಟ್ಸ್ಗೆ. ಅದಾದ್ಮೇಲೆ ಇದನ್ನ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನೀಟಾಗಿ ಪೌಡರ್ ಮಾಡಿ ಅಷ್ಟೇ ಸಾಕು. ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ಮತ್ತೆ ಬೇಕಿದ್ರೆ ಅದನ್ನ ಸ್ಟೋರ್ ಮಾಡುವ ಟೈಮ್ ಓಲ್ಡ್ ಸಪ್ಲಿಮೆಂಟ್